ನೀವೆಲ್ಲರೂ ನಿಮ್ಮ ಹೊಸ ವರ್ಷನ ಬೋನ್ ಫೈರ್ ಮತ್ತು ಪಾರ್ಟಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ನಮ್ಮ ಮುದ್ದು ಕೃಷ್ಣನ ಕೀರ್ತನೆ ಭಜನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಕೃಷ್ಣ ಮತ್ತೆ ರಾಧೆ ವೃಂದಾವನಕ್ ಬರ್ತೀಯ ಅರ್ಚನಾ ಅಂತ ನನ್ ಪರ್ಮಿಷನ್ ಕೇಳ್ದೆ ಕರ್ಸ್ಕೊಂಡ್ಬಿಟ್ರು. ಹೌದು, ನಾನ್ ಬಂದಿರೋದೆ ಕೃಷ್ಣನ ಅತಿ ಎತ್ತರದ ಮಂದಿರ ಆಗ್ತಾ ಇರೋ ವೃಂದಾವನ ಚಂದ್ರೋದಯ ಮಂದಿರಕ್ಕೆ. ದರ್ಶನ ತಗೊಳಕಂತ ಮಂದಿರದೊಳಗೆ ಹೋದ್ವಿ. ಆ ವೈಭವ, ಆ ಅಲಂಕಾರ, ಒಂದು ಡಿವೈನ್ ಎನರ್ಜಿ ನನ್ ಜೊತೆನೇ ಇದೆ ಅಂತ ಸೆನ್ಸ್ ಆಯ್ತು. ಅದಷ್ಟೇ ಅಲ್ಲದೆ ನಮ್ಮ ಹೊಸ ವರ್ಷದ ಆರಂಭ ನರಸಿಂಹಸ್ವಾಮಿಯ ಹೋಮ ಹವನದಿಂದ ಈ ಒಂದು ದಿವ್ಯವಾದ ಮಂದಿರದಲ್ಲಿ ಆಯ್ತು ಅನ್ನೋದೇ ನಮ್ಮ ಸೌಭಾಗ್ಯ. ಈ ಕಲಿಯುಗದಲ್ಲಿ ನಾವು ಕೃಷ್ಣನನ್ನ ತಲುಪಲು ಇರೋದು ಒಂದೇ ದಾರಿ, ಅದೇ ಹರೇ ಕೃಷ್ಣ ಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು 700 ಅಡಿ ಪ್ರಪಂಚದಲ್ಲೇ ಕೃಷ್ಣನ ಅತಿ ಎತ್ತರದ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದೇ ಸ್ಕ್ವೇರ್ ಫೀಟ್ ಕ್ಯಾಂಪಿಯನ್ ಮೂಲಕ. ಕೇವಲ 2100 ರೂಪಾಯಿಗಳನ್ನ ನೀಡುವುದರ ಮೂಲಕ ನಿಮ್ಮ ಹೆಸರಿನ ಮೇಲೆ ಈ ದೇವಸ್ಥಾನದ ನಿರ್ಮಾಣಕ್ಕೆ ನೀವು ದಾನ ನೀಡಬಹುದಾಗಿದೆ. ಇದು ಕೇವಲ ನಂದು ನಿಂದು ಅನ್ನೋದಲ್ಲ, ನಮ್ಮ ಸನಾತನ ಧರ್ಮದ್ದು. ದೇವಸ್ಥಾನದ ನಿರ್ಮಾಣಕ್ಕೆ ನಿಮ್ಮ ಕೈಲಾದಷ್ಟು ದಾನವನ್ನ ನನ್ನ ಪ್ರೊಫೈಲ್ ಬಯೋ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಮಾಡಿ. ಈ ನಮ್ಮ ಕೃಷ್ಣನ ಭೂಮಿ ನಿಜವಾಗ್ಲೂ ಒಂದು ಹೊಸ ಲೋಕಕ್ಕೆ ಬಂದಂತ ಭಾವವನ್ನ ಉಂಟು ಮಾಡುತ್ತೆ. ನಾನಷ್ಟೇ ಅಲ್ಲದೆ ನನ್ನ ಫಾಲೋವರ್ಸ್ಗೂ ಸಹ ಲೈವ್ ಹೋಗೋದ್ರ ಮೂಲಕ ನಮ್ಮ ಮುದ್ದು ರಾಧಾಕೃಷ್ಣರ ದರ್ಶನ ಮಾಡಿಸ್ದೆ. ಕೃಷ್ಣ ಎಷ್ಟೇ ಬ್ಯುಸಿ ಆಗಿದ್ರು ಒಂದ್ ಹೆಸರು ಹೇಳಿದ ತಕ್ಷಣ ಜಾಗೃತ ಆಗ್ತಾನಂತೆ. ಅದಕ್ಕೆ ಎಲ್ರು ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.